ಚಿತ್ರದುರ್ಗದಲ್ಲಿ ನಡೆದ ಸೀಬರ್ಡ್ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಟಾಕ್ಕೆ ತೆರಳುತ್ತಾ ಇದ್ದ ಯುವಕ ವಿಜಯ್ ಪಾರಾಗಿದ್ದು ಬಸ್ನಲ್ಲಿ 9U ಸೀಟನ್ನ ವಿಜಯ್ ಭಂಡಾರಿ ಬುಕ್ ಮಾಡಿದ್ರು. ಆದರೆ ಕೆಲವೊಂದು ಸಲ ಅದೃಷ್ಟ ಹೇಗಿರುತ್ತೆ ಅಂತ ಹೇಳಿದ್ರೆ ಸಾವನ್ನು ಕೂಡ ತಪ್ಪಿಸುವಂತಹ ಅದೃಷ್ಟ ಇರುತ್ತೆ. ಬೇರೆಯವರ ನಂಬರ್ನಿಂದ ಗೆಳೆಯರಿಗೆ ಫೋನ್ ಮಾಡಿ ಈಗ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಸ್ ದುರಂತದಲ್ಲಿ ನಾನು ಸೇಫ್ ಆಗಿದ್ದೇನೆ ಅಂತ ಹೇಳಿ ಕರೆಯನ್ನ ಮಾಡಿದ್ದಾರೆ. 9U ಬುಕ್ ಅವ್ರ ಸೀಟ್ ನಂಬರನ್ನು ಬುಕ್ ಮಾಡಿದ್ರು ವಿಜಯ್ ಭಂಡಾರಿ ಅವರು. ಇದೀಗ ಈ ಒಂದು ದುರಂತದಲ್ಲಿ ಪಾರಾಗಿದ್ದಾರೆ. 9U ಸೀಟ್ ಬುಕ್ ಮಾಡಿದಂತಹ ವಿಜಯ್ ಭಂಡಾರಿ ಬೇರೆಯವರ ನಂಬರ್ನಿಂದ ಗೆಳೆಯರಿಗೆ ಫೋನ್ ಮಾಡಿ ಈ ದುರಂತದಲ್ಲಿ ನಾನು ಸೇಫ್ ಆಗಿದ್ದೇನೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೇರೆ ವಾಹನದಲ್ಲಿ ಊರಿಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಗೆಳೆಯರಿಗೆ ಇದೀಗ ಮಾಹಿತಿಯನ್ನ ವಿಜಯ್ ಕೊಟ್ಟಿರುವಂಥದ್ದು. ಕುಮಟಾಗೆ ತೆರಳುತ್ತಾ ಇದ್ದಂತಹ ವಿಜಯ್ ಪಾರಾಗಿದ್ದಾರೆ. ಈ ದುರಂತದಲ್ಲಿ ಇವರು 9U ಸೀಟನ್ನು ಬುಕ್ ಮಾಡಿದ್ರು, ಬಸ್ಸಲ್ಲಿ ತೆರಳುತ್ತಾ ಇದ್ರು. ಆದರೆ ಈ ದುರಂತದಲ್ಲಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಗೋಕರ್ಣಕ್ಕೆ ಬರ್ತಾ ಇದ್ದಂತಹ ಬಸ್ ಚಿತ್ರದುರ್ಗದಲ್ಲಿ ದುರಂತ ಆದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದರಲ್ಲಿ ವಿಜಯ್ ಭಂಡಾರಿ ಅವರು ಯಾವ ರೀತಿಯಾಗಿ ಪಾರಾಗಿದ್ದಾರೆ, ಯಾವ ರೀತಿಯಾಗಿ ಫೋನ್ ಮಾಡಿ ತನ್ನ ಗೆಳೆಯರಿಗೆ ತಾನು ಸೇಫ್ ಆಗಿದ್ದೀನಿ ಅಂತ ತಿಳಿಸಿದ್ದಾರೆ, ಈಗ ಎಲ್ಲಿದ್ದಾರಂತೆ? ನವಿತಾ, ಈ ಘಟನೆ ಆದ ಕೂಡಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಅವರ ಮನೆಗೆ ಅಲ್ಲಿ ಆತಂಕದ ವಾತಾವರಣ ಆಗಿತ್ತು. ಯಾಕಂದ್ರೆ ನಿನ್ನೆ ಬರ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ವಿಜಯ್ ಭಂಡಾರಿ ಮನೆಗೆ ತಾನು ಕುಮಟಾ ಬರ್ತೇನೆ ಎನ್ನುವಂತಹ ಒಂದು ಮಾಹಿತಿಯನ್ನ ತಿಳಿಸಿದ. ಆದ್ರೆ ಈ ಹೊತ್ತಲ್ಲಿ ಏನು ಈ ಘಟನೆ ನಡೀತೋ, ಘಟನೆ ನಡೆದ ತಕ್ಷಣ ಇವರು ಮನೆಯವರು ಕಂಗಾಲಾಗಿದ್ರು. ಆದ್ರೆ ಅದಾದ ನಂತರ ಮುಂಜಾನೆ 9 ರಿಂದ 10 ಗಂಟೆಯಷ್ಟೊತ್ತಿಗೆ ಈತ ತನ್ನ ಬೇರೆಯವರ ಗೆಳೆಯವರ ಒಂದು ಫೋನಿನ ಮೂಲಕ ಇವರಿಗೆ ಕುಟುಂಬಸ್ಥರಿಗೆ ಫೋನ್ ಮಾಡಿ ತಾನು ಸೇಫ್ ಆಗಿದ್ದೇನೆ, ತನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ, ತಾನು ಬಚಾವಾಗಿದ್ದೇನೆ ಎನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದು. ಅದಾದ ನಂತರ ಕೆಲವು ಹೊತ್ತು ಸಂಪರ್ಕಕ್ಕೆ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಈತನ ಮೊಬೈಲ್ ಅಲ್ಲಿ ಕಳೆದೋಗಿದ್ರಿಂದ ಸಾಕಷ್ಟು ಸಮಸ್ಯೆ ಎದುರಾಗಿತ್ತು. ಆದ್ರೆ ಗೆಳೆಯರೊಂದಿಗೆ ಮಾತನಾಡುವುದರ ಮೂಲಕ ಆತ ತಾನು ಬೇರೆ ವಾಹನದ ಮೂಲಕ ತಾನು ಬಂದು ಮುಡ್ತೇನೆ ಕುಮಟಾಗೆ, ಕೆಲವು ಹೊತ್ತು ಆಗಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನ ತಿಳಿದ ತಕ್ಷಣ ಇಲ್ಲಿಯ ಕುಟುಂಬಸ್ಥರು ನಿಟ್ಟುಸಿರನ್ನ ಬಿಟ್ಟಿರುವಂತದ್ದು. ಏನಪ್ಪಾ ಅಂದ್ರೆ ಇಂಥ ಒಂದು ಘಟನೆಯಲ್ಲಿ ಈತ ಬಚಾವ್ ಆಗಿರೋದೇ ಒಂದು ದೊಡ್ಡ ಮಾತು. ಆದ್ರೆ ಹೇಗೆ ಬಚಾವ್ ಏನಾಯ್ತು, ಈ ಘಟನೆಯ ಎಲ್ಲಾ ವಿವರವನ್ನ ಖುದ್ದಾಗಿ ವಿಜಯ್ ಭಂಡಾರಿ ಅವರು ಹೇಳಿದ ಕೂಡಲೇ ಗೊತ್ತಾಗಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ಡೀಟೇಲ್ಸ್ಗೆ. ಜವನಗೊಂಡನಹಳ್ಳಿ ಬಳಿ ನಡೆದಂತಹ ಭೀಕರ ಬಸ್ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸ್ಲೀಪರ್ ಬಸ್ನ ಕೊನೆ ಕ್ಷಣದ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಶಿರಾ ಬಳಿಯ ಕಳ್ಳಂಬೆಳ್ಳ ಈ ಟೋಲ್ ಬಳಿ ಬಸ್ ಬಂದಂತಹ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದ್ದು, ಸ್ಲೀಪರ್ ಬಸ್ನ ಚಲಿಸ್ತಾ ಇದ್ದಂತಹ ಕೊನೆ ಕ್ಷಣದ ದೃಶ್ಯಾವಳಿಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ರಾತ್ರಿ ಸುಮಾರು 1:30ರ ವೇಳೆಗೆ ಟೋಲ್ ಪಾಸ್ ಆಗಿದೆ ಈ ಸೀಬರ್ಡ್ ಬಸ್. ಶಿರಾ ಮೂಲಕ ಹಿರಿಯೂರು ಕಡೆಗೆ ತೆರಳಿದಂತಹ ಸಂದರ್ಭದಲ್ಲಿ ಇದು ದುರಂತ ಸಂಭವಿಸಿದೆ. ಶಿರಾ ಟೋಲ್ ಬಿಟ್ಟ ಕೇವಲ 3/4 ಗಂಟೆಯಲ್ಲಿ ಈ ದುರಂತ ಸಂಭವಿಸಿದ್ದು, ಈ ದುರಂತದಲ್ಲಿ 6 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈಗ ಈ ಒಂದು ಬಸ್ 1:30ರ ವೇಳೆಗೆ ಟೋಲ್ ಅನ್ನ ಪಾಸ್ ಆಗಿದೆ, ಕಳ್ಳಂಬೆಳ್ಳ ಟೋಲ್ ಅನ್ನ ಪಾಸ್ ಆಗಿದೆ. ಆ ಶಿರಾ ಮೂಲಕ ಹಿರಿಯೂರು ಕಡೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಬಸ್ ದುರಂತ ಸಂಭವಿಸಿರುವುದು. ಇದರಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಶಿರಾ ಟೋಲ್ ಬಿಟ್ಟಂತಹ ಕೇವಲ 3/4 ಗಂಟೆಯಲ್ಲಿ ಈ ದುರಂತ ಸಂಭವಿಸಿರುವುದು. ನೀವೀಗಾಗಲೇ ಟೋಲ್ ಗೇಟ್ ಪಾಸ್ ಆದಂತಹ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, 1:30ರ ವೇಳೆಗೆ ಶಿರಾ ಟೋಲ್ ಅನ್ನ ದಾಟಿರುವಂತಹ ದೃಶ್ಯಾವಳಿಗಳು ಕೂಡ ಇರುವಂತದ್ದು, ಎಲ್ಲವೂ ಕೂಡ ಚೆನ್ನಾಗಿತ್ತು, ಎಲ್ಲವೂ ಕೂಡ ಆರಾಮಾಗಿ ಇದ್ದಂತಹ ಒಂದು ಸಂದರ್ಭದಲ್ಲಿ ಇಂತಹ ದುರಂತ ಸಂಭವಿಸಿರುವಂತದ್ದು. ಎಷ್ಟು ಹೊತ್ತಿಗೆ ಆ ನಂತರ ಅಲ್ಲಿನ ಶಿರಾ ಟೋಲ್ ಪಾಸ್ ಆದ ಬಳಿಕ ಈ ದುರಂತ ನಡೆದಿರೋದು? ನವಿತಾ, ಏನು ಮಧ್ಯರಾತ್ರಿ ಸುಮಾರು 1:30ರ ವೇಳೆಗೆ ಏನು ಶಿರಾ ಬಳಿಯ ಇನ್ನು ಕಳ್ಳಂಬೆಳ್ಳ ಟೋಲ್ ಗೇಟ್ ನ ಒಂದು ಸೀಬರ್ಡ್ ಬಸ್ ಕ್ರಾಸ್ ಮಾಡತಕ್ಕಂಥದ್ದು. ಅಲ್ಲಿಂದ ಬಂದಂತ ಬಸ್ ಕೇವಲ 3/4 ಗಂಟೆಯಲ್ಲಿ, ಅಂದ್ರೆ 2 ಗಂಟೆ 40 ನಿಮಿಷಕ್ಕೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಒಂದು ಪ್ರದೇಶದಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು ಸಂಪೂರ್ಣವಾಗಿ ಭಸ್ಮ ಆಗಿರ್ತಕ್ಕಂಥದ್ದು. ಅಲ್ಲಿ ಅಬ್ಸರ್ವ್ ಮಾಡೋದು, ಈಗಾಗಲೇ ಆ ತುಮಕೂರು ಟೋಲ್ ಗೇಟ್ ಅಲ್ಲೂ ಕೂಡ ಅದು ಸುಮಾರು 12 ಗಂಟೆ 45 ನಿಮಿಷಕ್ಕೆ ಅಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು. ಅಲ್ಲಿಂದ ನೇರವಾಗಿ ಸುಮಾರು 1 ಗಂಟೆ ವೇಳೆಗೆ ಇಲ್ಲಿ ಕಳ್ಳಂಬೆಳ್ಳ ಟೋಲ್ ತಲುಪಿ ಅಲ್ಲಿಂದ ಕೇವಲ ಇನ್ನೇನು ಇನ್ನೊಂದು 20 ಕಿಲೋಮೀಟರ್ ದಾಟಿದ್ರೆ ಹಿರಿಯೂರಿಗೆ ಬಂದು ತಲುಪ್ತಾ ಇದ್ರು. ಇಲ್ಲಿ ಸ್ವಲ್ಪ ಅಲ್ಲಿ ನಮ್ಗಿರೋ ಮಾಹಿತಿ ಪ್ರಕಾರ ಹಿರಿಯೂರು ಸುತ್ತಮುತ್ತ ಅಲ್ಲಿ ಹೈವೇನಲ್ಲಿ ಟೀ ಅಥವಾ ಕಾಫಿಗೆ ಅಥವಾ ಬ್ರೇಕ್ಗೆ 10 ನಿಮಿಷ ಪ್ರತಿ ಗಾಡಿನೂ ನಿಲ್ಲಿಸ್ತಾರಂತೆ. ಆದ್ರೆ
20 ನಿಮಿಷ 20 ಕಿಲೋಮೀಟರ್ ಬರೋ ಅಷ್ಟಕ್ಕೆ ಒಂದು ದುರಂತ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಏನು ಅಲ್ಲಿ ನಾವು ವಿಜುವಲ್ಸ್ ಅಲ್ಲಿ ಗಮನಿಸಬಹುದು, ಚಾಲಕ ಯಾವುದೇ ರೀತಿಯಾದಂತ ವ್ಯತಿರಿಕ್ತವಾಗಿ ಗಾಡಿಯನ್ನ ಚಲಾಯಿಸ್ಕೊಂಡು ಬಂದಿಲ್ಲ. ನಾರ್ಮಲ್ ಆಗಿ ಕಾಮನ್ ಆಗಿ ಹೊತ್ಕೊಂಡ್ ಬಂದಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಂದ ತಕ್ಷಣ ಏನು ಜವರಗಣ್ಣಹಳ್ಳಿ ಬಳಿ ಬಂದ ತಕ್ಷಣ ಲಾರಿ ಚಾಲಕನ ಒಂದು ಏನು ಅಜಾಗರೂಕತೆಯ ಚಾಲನೆಯಿಂದ ಒಂದು ದುರಂತ ಸಂಭವಿಸಿರ್ತಕ್ಕಂಥದ್ದು. ನವಿತಾ. ಓಕೆ, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ಖಾಸಗಿ ಬಸ್ ಚಾಲಕ ರಫೀಕ್ ಸ್ಥಿತಿ ಗಂಭೀರ ಆಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ಅವರನ್ನು ದಾಖಲಿಸಲಾಗಿದೆ. ಅವರಿಗೆ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಫೀಕ್ ಎಡಗಾಲು ಮತ್ತು ಬಲಗೈಗೆ ಗಂಭೀರವಾದ ಗಾಯ ಆಗಿದ್ದು, ಬಸ್ ಕ್ಲೀನರ್ ಸಾದಿಕ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ರಫೀಕ್ ಹಾಗೆಯೇ ಸಾದಿಕ್ ಇವರಿಬ್ಬರೂ ಕೂಡ ಸಂಬಂಧಿಗಳೇ. ರಫೀಕ್ ಸಹೋದರಿಯ ಮಗ ಆಗಿದ್ದಾರೆ ಸಾದಿಕ್. ಅವರು ಕ್ಲೀನರ್ ಆಗಿ ವರ್ಕ್ ಮಾಡಿದ್ರೆ ಬಸ್ನಲ್ಲಿ, ರಫೀಕ್ ಬಸ್ನ ಚಾಲಕರಾಗಿ ಅವರು ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಇದೀಗ ಅವರ ಪರಿಸ್ಥಿತಿ ಗಂಭೀರ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದ್ದು, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರಫೀಕ್ ಅವರನ್ನ ದಾಖಲಿಸಲಾಗಿದೆ. ನೀವಿಬ್ರು ಹೆಂಗ್ ಪಾರಾದ್ರಿ? ಇಬ್ರು ರಫೀಕ್ ಮತ್ತು ಸಾದಿಕ್ ಇಬ್ರು ಮಕ್ಕಳು ಹೊರಗೂ ಬಿದ್ದಿ. ಇವ್ರು ಸಾದಿಕ್ ಅವ್ರ ಒಳಗ್ ಸಿಕ್ಕೊಂಡಿದ್ರು. ಸಾರಿ, ರಫೀಕ್ ಅಲ್ಲ ಇವ್ರು. ಹೆಂಗದಾರ ಈಗ? ಎಷ್ಟು ದಿನ ಅಂತ ಕೆಲಸ ಮಾಡ್ತಾರೆ? 1 ವರ್ಷ. ಎಷ್ಟು ಗಂಟೆಗೆ ಆಗ್ತೀವಿ ರಾತ್ರಿ? ಓಕೆ.